ಹುಡುಗಿ ನಿನ್ನ ವಾರಿ ನೋಟ ಗುರುವೇ, ಎಲ್ಲ ನನ್ನ ಪ್ರಿಯ ಕನ್ನಡಿಗರಿಗೆ ರಾಜಸ್ಥಾನದಿಂದ ನಮಸ್ಕಾರ. ಇವಾಗ ನಾನು ಎಕ್ಸ್ಪ್ಲೋರ್ ಮಾಡೋದು ರಾಜಸ್ಥಾನದಲ್ಲಿ ಜಗಮಂದಿರ್ ಪ್ಯಾಲೇಸ್. ಅದು ಪಿಚೋಲೋ ಲೇಕ್ ಸೆಂಟ್ರ್ ಒಳಗದ. ನಾವು ಜಗಮಂದಿರ್ ಪ್ಯಾಲೇಸ್ಗೆ ಹೋಗೋಕ್ಕಿಂತ ಮೊದಲ ಸ್ವಲ್ಪ ನಾವು ಹೊಟ್ಟೆ ಪೂಜೆ ಮಾಡ್ಕೊಂಡು ಹೋಗೋಮ್ರತ್ತ. ಇವಾಗ ನಮ್ಮ ಫ್ರೆಂಡ್ಸು ಸಿಕ್ಕರು ನಮಗೆ, ನಮ್ಮ ರೂಮ್ಮೇಟ್ಸ, ಅವ್ರ ಜೊತೆ ನಾಷ್ಟ ಮಾಡೋಕೆ ಹೋಗೋ. ಮತ್ತು ಅಲ್ಲೇನು ಕಾಣ್ತದೆ ಸಿಟಿ ಪ್ಯಾಲೇಸ್. ಸಿಟಿ ಪ್ಯಾಲೇಸ್ ಎಂಟ್ರೆನ್ಸ್ ಮುಂದೆ ಈಗ ಹೋಟೆಲ್ ಕೊಂತೀವಿ. ಇಲ್ಲಿ ಇವಾಗ ನಮ್ಮ ಅವಲೇಕಿ ರೆಡಿ ಆಯಿತು. ಎಲ್ಲರೂ ಅವಲೇಕಿನೇ ಹೇಳಿವಿ. ಆ ಅಣ್ಣ ಮಾತ್ರ ಈ ಅಣ್ಣ ಸಮೋಸೆ ತಿನ್ನಕತ್ತಾರ. ಗುರುವೇ, ಇವಾಗ ಇಲ್ಲಿ ಸಿಟಿ ಪ್ಯಾಲೇಸ್ ಮುಂದೆ ಲೇಕ್ ಪಿಚ್ಚಲಕ್ಕೆ ಹೋಗೋ ಒಂದು ಗಾರ್ಡನ್ ಟಿಕೆಟ್ ತೊಗೊಂಡು ಅದ್ರ ರೇಟ 30 ರೂಪಾಯಿ ತೊಗೊಂಡು ಕೇಸಂದ್ರೆ ಈ ಸಿಟಿ ಪ್ಯಾಲೇಸ್ದಾಗ ಎಂಟ್ರಿ ಕೊಡಂಬ್ರಿ. ಇದ್ರದ್ದು ಸಿಟಿ ಪ್ಯಾಲೇಸ್ ಫುಲ್ ವಿಡಿಯೋ ಕೂಡ ಮಾಡೀನಿ, ಅದು ಹೋಗಿ ನೋಡಿರಿ. ಇನ್ನೂ ಯಾರು ನೋಡಿಲ್ಲ ಅವ್ರು ಹೋಗಿ ನೋಡಿರಿ. ಅದ್ರದ್ದು ವಿಡಿಯೋ ಲಿಂಕ ಈ ವಿಡಿಯೋ ಥರ ಡಿಸ್ಕ್ರಿಪ್ಷನ್ದಾಗ ಇದ್ದಿರ್ತದ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ಥರ ಸಬ್ಸ್ಕ್ರೈಬ್ ಮಾಡಿರಿ. ಇದು ನಮ್ಮ ಟಿಕೆಟ, ಬರೀ ಗಾರ್ಡನ್ಗೆ ಎಂಟ್ರಿ ಆಗೋ ಟಿಕೆಟ. ಓಕೆ ಬೈ, ಥ್ಯಾಂಕ್ ಯು. ಗುರುವೇ, ಇವಾಗ ನಾವು ಗಾರ್ಡನ್ ಒಳಗೆ ಹೋಗೋ ಟಿಕೆಟ್ ತೊಗೊಂಡೇವಿ. ಅಲ್ಲಿ ಗಾರ್ಡನ್ಗೆ ಹೋಗಿ ಅಲ್ಲಿ ನಾವು ಬೋಟ್ದು ಟಿಕೆಟ್ ತೊಗೊಳ್ಳೋ. ಮತ್ತು ನೀವು ಅದು ಎಂಟ್ರೆನ್ಸ್ ಗೇಟ್ದಿಂದ ಒಳಗೆ ಬಂದ್ರೆ ಇಲ್ಲಿ ನಿಮಗೊಂದು ಚಿಕ್ಕ ಬಾಗಿಲು ಕಾಣ್ತಾ, ಗೊತ್ತೇನು? ಅಲ್ಲಿ ಕಾಣ್ತದೆ ನೋಡಿರಿ. ಆ ಚಿಕ್ಕ ಬಾಗಿಲ್ದಾಗಿಂದ ಹೆಸು ಹೋಗ್ಬೇಕಾಗ್ತದೆ ಆ ಲೇಕ್ ಪಿಚೋಲ ಕಡೆ. ಗುರುವೇ, ಇದೇ ನೋಡ್ರಿ ಪಿಚೋಲ ಲೇಕ. ಅಲ್ಲಿ ಕಾಣಕತ್ತ, ಗೊತ್ತೇನು? ಅದೇ ಜಗಮಂದಿರ್ ಪ್ಯಾಲೇಸ್. ಗುರುವೇ, ಇದೇನಾದೀಗ ಇದೇ ಆ ಬೋಟ್ ಟಿಕೆಟ್ ತೊಗೋಬೇಕು. ಒಬ್ಬರಿಗೆ 500 ರೂಪಾಯಿ. ಇಲ್ಲಾದ ನೋಡ್ರಿ. ಗುರುವೇ, ಇದು ಜಗಮಂದಿರ್ ಪ್ಯಾಲೇಸ್ ಟಿಕೆಟ. ಅಲ್ಲಿ ನನ್ನ ಹಿಂದ್ಗಡೆ ಏನು ಕಾಣ್ತದೀಗ, ಅಲ್ಲಿ ಹೋಗಿ ಟಿಕೆಟ್ ತೋರಿಸಿ ಬೋಟ್ ಒಳಗೆ ಹತ್ತಿ ಜಗಮಂದಿರ್ ಪ್ಯಾಲೇಸ್ನ ಎಕ್ಸ್ಪ್ಲೋರ್ ಮಾಡಮ್ರಿ. ಗುರುವೇ, ನೋಡ್ರಿ ಎಲ್ಲ ರೆಡಿಯಾಗಿ ಕೂತೀವಿ. ಈಗ ಹಿಂದ ಯಾರಾದ್ರೂ ಗೊತ್ತೇ ನಿಮಗೆ? ಯಾಕಪ್ಪ ಅಂತಂದ್ರೆ ಇವೆಲ್ಲ ಸೇಫ್ಟಿ ಬೇಕಾಗ್ತವ. ಬೋಟ್ ಗಿಟ್ ಮುಳುಗ್ತಕ್ಕೋ ಇತ್ತಪ್ಪ ಅಂತಂದ್ರೆ ನಾವು ತಿಳ್ಕೊತ ಹೊಳ್ಳಿ ದಂಡಿಗೆ ಬರ್ತೀವಿ. ಗುರುವೇ, ಇದು ಬೋಟ್ ಎದಕ್ಕಿನ್ನ ಬಿಡಲಾಗೇನಪ್ಪ ಅಂತಂದ್ರೆ ಇನ್ನೊಂದೆರಡು ಸೀಟ್ ಖಾಲಿ ಅದಾವಾಗ ಅವೆಲ್ಲ ಫುಲ್ ಆಗಿಂದೇ ಬೋಟ್ ಸ್ಟಾರ್ಟ್ ಮಾಡ್ತಾರ ಅವರು. ಇವರೇ ಡ್ರೈವರ. ಗುರುವೇ, ಅಂತೂ ಇಂತೂ ಬೋಟ್ ಸ್ಟಾರ್ಟ್ ಆಯಿತು. ಇಲ್ಲದ ನೋಡ್ರಿ, ಇವರು ಲಾಗ್ ಮಾಡಕತ್ತಾರ. ಅವ್ರು ಇಂಗ್ಲೀಷ್ದಾಗ ಲಾಗ್ ಮಾಡ್ತಾರ, ನಾವು ನಮ್ಮ ಕನ್ನಡದಾಗ ಲಾಗ್ ಮಾಡಬತ್ತ. ಗುರು, ಇಲ್ಲಿ ನನ್ನ ಸೀಟ್ ಒಂದೇ ಖಾಲಿ ಅದ, ಉಳ್ಕಿದ್ದೆಲ್ಲ ಫುಲ್ ಆಗ್ಯಾವ. ಇನ್ನು ನೋಡ್ರಿ ಬಿಳಿ ಅಜ್ಜಿ ಯಾವ ಥರ ಕೂತಾರ ನಮ್ಮ ಹಿಂದ. ಏನು ಪಿಚೋಲ ಲೇಕ್ ಅದಾಗ ಅರ್ಧಕ್ಕೆ ಅರ್ಧ ಉದಯಪುರನ್ನೇ ಅಳವಡಿಸಿಕೊಂಡದ ಇದು. ಅದಕ್ಕೆ ಈ ಉದಯಪುರಿಗೆ ಏನಂತಾರಪ್ಪ ಅಂತಂದ್ರೆ ಲೇಕ್ ಸಿಟಿ ಆಫ್ ಇಂಡಿಯಾ ಅಂತಂತಾರೆ ಇದಕ್ಕೆ. ಹಾಗೆ ವೈಟ್ ಸಿಟಿನೂ ಅಂತಾರೆ. ಎದಕ್ಕಂತಾರೆ ವೈಟ್ ಸಿಟಿ ಗೊತ್ತೇ ನಿಮ್ಗೆ? ನೋಡ್ರಿ ಅಲ್ಲಿ ಹೆಂಗದ ವೈಟ್ ಕಲರ್. ಇವೆಲ್ಲ ಇಲ್ಲಿದ್ದು ಮನೆಗಳೆಲ್ಲ ವೈಟ್ ಕಲರ್ ಅದಾವ, ಅದ್ರ ಸಂಬಂಧ ಇದಕ್ಕೆ ವೈಟ್ ಸಿಟಿ ಕೂಡ ಅಂತಾರೆ. ಅಂತೂ ಮಜಾ ಬರಕತ್ತದ ನಮಗೂ. ಬಟ್ ಏನು ಮಾತಾಡೋರೇ ಯಾರೂ ಇಲ್ಲ, ನಾವು ಒಬ್ಬನೇ ಮಾತಾಡ್ಬೇಕು ಇಲ್ಲಿ. ಈ ಬಿಳಿ ಅಜ್ಜಿಗಂತೂ ಕನ್ನಡ ಬರಲ್ಲ. ಇವರು ಬರೀ ಜಗಮಂದಿರ್ ಪ್ಯಾಲೇಸ್ ಕಡೆ ಕರ್ಕೊಂಡು ಹೋಗಲ್ಲ ನಮ್ಗೆ. ಇದು ಪೂರ ಲೇಕ್ ಅನ್ನೋದೀಗ ಇದು ಪೂರ ನಮಗೆ ತೋರಿಸ್ತಾರ. ಹಾಗೆ ಸುತ್ತ ತರ್ಸ್ಕೊಂಡು ಕೇಸಂದ್ರೆ ನಮಗೆ ಆ ಜಗಮಂದಿರ್ ಪ್ಯಾಲೇಸ್ ಕಡೆ ಕರ್ಕೊಂಡು ಹೋಗ್ತಾರ. ಇವಾಗ ಅಜ್ಜಿಗೆ ಸ್ವಲ್ಪ ಅಪ್ರೂಪ್ ಬರಕತ್ತದ. ಎದ್ದು ನಿಂತ ಕೇಸಂದ್ರೆ ವಿಡಿಯೋ ಫೋಟೋ ತಗೊಳಕತ್ತಾಳ. ಸುತ್ತಮುತ್ತ ಗುಡ್ಡ, ನಡಬರ್ಕ್ ನದಿ, ಆಚೆ ಕಡೆ ಸಿಟಿ ಪ್ಯಾಲೇಸ್. ಇದು ಗುರು ಜನ್ನತ್ ಅಂದ್ರೆ 500 ರೂಪಾಯಿ ಕೊಟ್ಟಿದ್ದಕ್ಕೂ ಒಂದು ಅರ್ಧ ತಾಸು ಟೈಮ್ ಪಾಸ್ ಮಾಡಿಸ್ತಾರೆ. ಈಗ ಸಾಕು ಈ ಪಿಚೋಲ ಲೇಕ್ದಾಗ. ಅದು ಬೋಟ್ ಒಳಗೆ ಕೂತು ಮತ್ತು ವಿದೇಶಿಗರ ಜೊತೆ. ವಾಟ್ಸ್ ಯುವರ್ ನೇಮ್? ದನಿಯಾಲೆ. क्या? दनियाले. अन्नी हिले. दनियाले. दनी हिले. आपका मैम? लोरेना. ಲೋಹೇರೇನಾ? लोरेना. अच्छा. ಇವರಿಬ್ರು ಇಟ್ಲಿದಿಂದ ಬಂದಾರ ನಮ್ಮ ಭಾರತವನ್ನು ನೋಡಕ. ಗುರುವೇ, ಇವ್ರು ನೋಡ್ರಿ, ಇವರೆಲ್ಲ ನಮ್ಮ ಬೋಟ್ ಒಳಗಿರುವ ಸದಸ್ಯರು. ಇವರೆಲ್ಲರೂ ಇವರು ಅಂತೂ ನಿದ್ದೆ ಮಾಡಕತ್ತಾರ. ಮಾಡಲಿ ನೋಡ್ರಿ, ಕ್ಯಾಮ್ ಹಾಕೊಂಡಾಳ ಇಲ್ಲಿ.
ಫುಲ್ ಸ್ಮೆಲ್ ಬರಕತ್ತದ. ನಮ್ಮ ಜಾಗಕ್ಕೆ ಹೋಗಿ ಕುಂದ್ರಂಬತ್ತ. Take video in Instagram. I find ಇಂಥ ಬತ್ ನಮ್ಮದು ಜಗದೀಶ್ ಮಂದಿರ. ಆ್ಯಕ್ಚುಲಿ ಅದು ಮಂದಿರ ಅಲ್ಲ, ಅದು ಒಂದು ಪ್ಯಾಲೇಸ. ಅದು ಯಾರು ಕಟ್ಸಿರ್ತಾರಪ್ಪ ಅಂತಂದ್ರೆ ಜಗದೀಶ್ ಅಂತಕ್ಕಂಥ ಒಬ್ಬ ರಾಜ ಇದ್ದಿರ್ತಾನ, ಮಹಾರಾಣಾ ಜಗದೀಶ್ ಅನ್ನೋರು. ಅವ್ರು ಇದನ್ನು ಕಟ್ಸಿರ್ತಾರಲ್ಲ, ಅದ್ರ ಸಂಬಂಧ ಈ ಪ್ಯಾಲೇಸ್ಗೆ ಏನಂತಾರಪ್ಪ ಅಂತಂದ್ರೆ ಜಗಮಂದಿರ ಅಂತಾರ. ವಾಟ್ಸ್ ಯುವರ್ ಇನ್ಸ್ಟಾಗ್ರಾಮ್ ಐ ಡಿ ನೇಮ್? Venni Vidi Scrissi. ವೆನ್ನಿ ವಿಧಿ ಕ್ರಿಸ್ತಿ Scrissi. ಕ್ರಿಶ್ಚಿ. ಅಚ್ಚಾ ಹೈ. ಓ ನಾಮ್ Venire, Ah. vedere, Ah. scrivere. ಹಾಂ. Venni Vidi Scrissi. ನಿಮಗೇನು ಅರ್ಥ ಆಯ್ತು ತಿಳಿತಿಲ್ರಿ ಗುರು? ನಮಗಂತೂ ಇನ್ನೂ ತಿಳಿಲಿಲ್ಲ. ಬಟ್ ಚಂದ ಹೇಳಿದ್ಲು ಆಂಟಿ. ಕಣ್ಣು ನೋಡ್ರಿ ಯಾವ ಥರ ಅದನ, ಇನ್ನೂ ಹೀರೋ ಆದಂಗೆ ಅದಾರ. ಗುರುವೆ, ವೆಲ್ಕಮ್ ಟು ಜಗದೀಶ್ ಮಂದಿರ್. अरे आपका नाम क्या है? ಪ್ರಜ್ವಲ್. बहुत बढ़िया इंसान हुआ, बहुत बढ़िया इंसान हुआ. ಥ್ಯಾಂಕ್ ಯು. ನೋಡ್ರಿ ಇದು ಲೈಫ್ ಜಾಕೆಟ್ ಹಿಂಗೆ ಹಾಕೋತ್ ಬಂದೀನಿ ನಾನು. ನೋಡಪ್ಪ ಅಂತ ನನಗೆ ಗೊತ್ತಿದ್ದಿಲ್ಲ, ಹಂಗೆ ವಿಡಿಯೋ ಮಾಡ್ಕತ್ತ ಇದನ್ನ ಹಾಕೋತ್ ಬಂದೀನಿ. ಓ ಭಯ್ಯ, ಎಲ್ಲೆಲ್ಲೋ ಕೂಚನ ಕ್ಯಾನ ಮೇರೆ ಕೋ ಪತಾ ನಹೀ था. ಮಕ್ಕಳಿಗೆ ಎಲ್ಲರಿಗೆ ಕಾಮಿಡಿ ಅನ್ನಿಸ್ತು, ಎಲ್ಲರೂ ಮಕ್ಕಳು. ಈ ಜಗಮಂದಿರ ಒಳಗೆ ಹೋಟೆಲ್ನೂ ಅದಾವ, ಪ್ಯಾಲೇಸು ಅದ. ಎಲ್ಲಿ ಬೇಕಾದಲ್ಲಿ ನೋಡಿದ್ರೆ ನೀವು ಈ ಉದಯಪುರ ಒಳಗೆ ಎಲ್ಲ ಕಮರ್ಷಿಯಲೈಸೇಷನ್ ಮಾಡಿಬಿಟ್ಟಾರ. ನೋಡ್ರಿ ಇಲ್ಲಿ ಯಾವ ಥರ ಫೋಟೋ ಶೂಟಿಂಗ್ ಮಾಡ್ಕೊಳಕತ್ತಾರ. ಇಲ್ಲಿ ನೋಡ್ರಿ ಒಳಗೆ ಯಾವ ಥರ ಕೂತು ರಾಣಿಗಪ್ಲೆ ಫೋಟೋ ತೊಗೋತಿರ್ತಾರೆ. ಇದು ನೋಡ್ರಿ, ಇಲ್ಲಿ ತಾಜ್ ಮಹಲ್ ಎದಕ್ಕೆ ಇಟ್ಟಾರಪ್ಪ ಅಂತಂದ್ರೆ, ತಾಜ್ ಮಹಲ್ ಏನಾದೀಗ ಅದು ಈ ಜಗಮಂದಿರ ನೋಡಿ ಕಟ್ಸ್ಯಾರಲ್ಲಿ ಆಗ್ರಾದಾಗ. ಈ ಜಗಮಂದಿರ ಒಳಗೆ ಈ ಥರ ಹೋಟೆಲ್ ಇರ್ತಾವ. ಗುರುವೆ, ಇವೇನು ಆನೆ ಅದಾವೀಗ, ಇವು ಟೋಟಲ್ ಇಲ್ಲಿ 4 ಆನೆ ಅದಾವ. ಇವು 4 ಆನೆ ಮಾರ್ಬಲ್ದಿಂದ ಮಾಡ್ಯಾರ. ಯಾರು ಅತಿಥಿಗಳನ್ನ ಬರ್ತಾರಾಗ ಅವ್ರಿಗೆ ಸ್ವಾಗತ ಮಾಡೋಕೆ ಈ ಆನೆಗಳನ್ನು ನಿರ್ಮಾಣ ಮಾಡ್ಯಾರ. ಅಲ್ಲಿ ಕಾಣ್ತದೆ ನೋಡಿ ಅದು ಮಂದಿರ, ಅದು ಕರ್ಣಿ ಮಾತಾ ಮಂದಿರ. ನಿನ್ನೆ ಅಲ್ಲಿ ವಿಡಿಯೋ ಮಾಡಕ್ಕೆ ಹೋಗಿದ್ದೆ ನಾನು. ಆ ಕರ್ಣಿ ಮಾತಾ ಮಂದಿರದ ವಿಡಿಯೋ ಮಾಡೀನಿ. ಕೇಬಲ್ ಕಾರ್ದಿಂದ ಮ್ಯಾಗ್ ಹಿಲ್ ಸ್ಟೇಷನ್ ಕಡೆ ಹೋಗ್ತೀವಿ. ಆ ವಿಡಿಯೋ ಯಾರು ನೋಡಿಲ್ಲಗ ಅವರು ಹೋಗಿ ನೋಡ್ರಿ ನಮ್ಮ ಚಾನಲ್ದಾಗ. ಆ ವಿಡಿಯೋ ಲಿಂಕ್ ಈ ವಿಡಿಯೋ ತಳಗ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಹೋಗಿ ನೋಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಗ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಈ ಜಗಮಂದಿರ ಒಳಗೆ ಏನದಪ್ಪ ಅಂತಂದ್ರೆ ಇನ್ನೊಂದು ಇಂಪಾರ್ಟೆನ್ಸ್, ಈ ಜಗಮಂದಿರನ ಆಗಿನ ಕಾಲದಾಗ ಸಮ್ಮರ್ ಪ್ಯಾಲೇಸ್ ಇದು. ಯಾಕಪ್ಪ ಅಂತಂದ್ರೆ ರಾಜರಿಗೆ ಬೇಸಿಗೆ ಕಾಲದಾಗ ಸೆಕೆ ಆತೈತಿಗ, ಅದ್ರ ಸಂಬಂಧ ಈ ಥರ ಲೇಕ್ ಮಾಡಿ, ಲೇಕ್ ಸೆಂಟ್ರದಾಗ ಈ ಥರ ಪ್ಯಾಲೇಸ್ ನಿರ್ಮಾಣ ಮಾಡಿ ಬೇಸಿಗೆ ಟೈಮ್ದಾಗ ಇಲ್ಲಿ ಟೈಮ್ ಪಾಸ್ ಮಾಡಕ್ಕೆ ಬರ್ತಿದ್ರು ರಾಜ ಮತ್ತು ರಾಣಿ ಇಬ್ಬರು ಸೇರಿ. ಈ ಜಗಮಂದಿರ ಪ್ಯಾಲೇಸ್ ಒಳಗೆ ಒಂದು ಇನ್ಸಿಡೆಂಟ್ ನಡೆದಿತ್ತು. ಯಾವುದಪ್ಪ ಅಂತಂದ್ರೆ 1857ರಲ್ಲಿ ಯಾವಾಗದು ಸಿಪಾಯಿ ಮ್ಯೂಟಿನಿ ಆಗ್ತದೀಗ, ಬ್ರಿಟಿಷರ ಮ್ಯಾಗ ನಾವು ಇಂಡಿಯನ್ಸ್ ಅಟ್ಯಾಕ್ ಮಾಡ್ತಿರ್ತೀವಲ್ಲ, ಅವಾಗ ಆ ಬ್ರಿಟಿಷರು ಹೆಂಡತಿ ಮಕ್ಕಳನ್ನ ತಂದು ಈ ಪ್ಯಾಲೇಸ್ ಒಳಗೆ ಅವ್ರಿಗೆ ಜೋಪಾನಾಗಿ ಇಡ್ತಿದ್ದ. ಅದು ಎದ್ರ ಸಂಬಂಧ ನಾವು ಬ್ರಿಟಿಷರಿಗೆ ಹೆಲ್ಪ್ ಮಾಡ್ಯಾನಪ್ಪ ಅಂತಂದ್ರೆ, ಒಂದು ಟ್ರೀಟಿ ಆಫ್ ಪ್ಯಾರಾಮೌಂಟ್ಸ್ ಅಂತ ಬರ್ತದೆ. ಸಿಪಾಯಿ ಮ್ಯೂಟಿನಿಗಿಂತ ಮೊದಲ ಮರಾಠರು ಮತ್ತು ಆಜುಬಾಜು ರಾಜರು ಈ ಉದಯಪುರ ಮ್ಯಾಗ ಯುದ್ಧ ಮಾಡ್ತಿರ್ತಾರೆ. ಅವಾಗ ಬ್ರಿಟಿಷರು ಬರ್ತಾರೆ ಗೊತ್ತೇನೆ, ಬ್ರಿಟಿಷರು ಏನು ಹೇಳ್ತಾರೆ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ನೀವು ನಾವು ಹೇಳ್ದಂಗೆ ಕೇಳ್ರಿ ಅಂತಾರೆ. ಅವಾಗ ಟ್ರೀಟಿ ಆಫ್ ಪ್ಯಾರಾಮೌಂಟ್ಸಿಗೆ ಈ ಉದಯಪುರ ರಾಜರು ಸಹಿ ಮಾಡ್ತಾರೆ. ಮರಾಠರು ಮತ್ತು ಆಜುಬಾಜು ರಾಜಕೀಯನವರು ಈ ಉದಯಪುರ ಮ್ಯಾಗ ಯಾರೂ ಅಟ್ಯಾಕ್ ಮಾಡಲ್ಲ. ಆ ಒಂದು ಕಾಳಜಿ ತೊಗೊಂಡು ಉದಯಪುರದ ರಾಜ ಏನು ಮಾಡ್ತಾನಪ್ಪ ಅಂತಂದ್ರೆ, ಬ್ರಿಟಿಷರಿಗೆ ಅವ ಇಲ್ಲಿ ತಂದು ಜೋಪಾನಾಗಿ ನೋಡ್ಕೊತಾನ. ಚಿಯರ್ಸ್. ಐ ಆಮ್ ನಾಟ್ ಡ್ರಿಂಕಿಂಗ್ ಬಿಯರ್. ನೋ. ಗುರುವೇ, ನೋಡಿದ್ರಾಗ ಜಗಮಂದಿರ ಹೆಂಗಿತ್ತು ಅನ್ನೋದು. ಈಗ ಬೋಟ್ ಬಂದದ ಗುರುವೇ. ಆಲ್ಮೋಸ್ಟ್ ನಾ ಯಾರ ಜೊತೆ ಬಂದಿನೀಗ ಅರ್ಧ ಕರ್ದವರು ನಮ್ಮ ಇದ್ರಾಗೆ ಅದಾರ. ಗುರುವೇ, ಇವಾಗ ಎಲ್ಲರೂ ಬಂದು ಕೂತೀವಿ. ಬರಾಗೂ ನನ್ನ ಸೀಟ್ ಖಾಲಿ ಇತ್ತು, ಈಗ ಹೋಗಾಗೂ ನನ್ನ ಸೀಟ್ ಖಾಲಿ ಅದ. ನೋಡ್ರಿ ಯಾವ ಥರ ಅದ ನಮ್ಮ ಸಿಂಗಲ್ಸ್ಗಳ ಕತೆ. ಗುರುವೇ, ನೋಡಿದ್ರಾಗ ಯಾವ ಥರ ಇತ್ತು ಜಗಮಂದಿರ ಅನ್ನೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಕ್ಕೋ ಈ ವಿಡಿಯೋ ಲೈಕ್ ಮಾಡಿರಿ, ಇಷ್ಟ ಅಲ್ಲಿಕಂಡು ಡಿಸ್ಲೈಕ್ ಮಾಡಿರಿ. ಇನ್ನೂ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.